ನೀವು ಡೇಂಜರಸ್ ಆಗಬೇಕು ಅಂದರೆ ಎಲ್ಲ ಕೆಲಸನ ಸೈಡಿಗೆ ಹಾಕೋದನ್ನ ಕಲಿಬೇಕಾಗ್ತದೆ. ನೀವೇನು ಆಗ್ಬೇಕಂತಿದ್ದೀರೋ, ನೀವೇನು ಮಾಡ್ಬೇಕಂತಿದ್ದೀರೋ, ನನಗೀಗ ಏನು ಅವಶ್ಯಕತೆ ಇದೆ, ಯಾರು ಏನೇ ಮಾಡ್ತಾ ಇರಲಿ, ನಾನು ಇದನ್ನ ಆಯ್ಕೆ ಮಾಡ್ತೀನಿ, ಬೇರೆ ಎಲ್ಲ ಸೈಡಿಗೆ ಹಾಕ್ತೀನಿ. ಇದನ್ನ ಹೇಳೋ ದಮ್ಮಿದೆ ಅಂದರೆ ನೀವು ಆ 10% ಜನರಲ್ಲಿ ಬರ್ತೀರಾ, ಯಶಸ್ವಿ ಜನರ ಲಿಸ್ಟಿಗೆ ಸೇರ್ತೀರಾ. ಈಗ ನೀವು 10 ಕಡೆ ಹೊಂಡ ಹೊಡೆಯೋದನ್ನು ಬಿಟ್ಟು ಒಂದೇ ಕಡೆ ಆಳವಾಗಿ ಅಗಿತೀರಾ. ಒಂದು ಕಡೆ ಆಳವಾಗಿ ಇಳಿದ್ರೆ ನೀರು ಸಿಗಲೇಬೇಕು, ದುಡ್ಡು ಬರಲೇಬೇಕು, ಯಶಸ್ಸು ಸಿಗಲೇಬೇಕು. ಒಬ್ಬ ಎಸೆನ್ಷಿಯಲಿಸ್ಟ್ ಹೇಳ್ತಾನೆ, ಓಕೆ ಪ್ರಪಂಚ ಈ ರೀತಿ ನಡೀತಾ ಇದೆ, ಎಲ್ಲರೂ ಈ ರೀತಿ ಮಾಡ್ತಾ ಇದ್ದಾರೆ, ಆದರೆ ನಾನು ಇದನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ನನಗೆ ಕಮ್ಯುನಿಕೇಶನ್ ಬರ್ತದೆ, ಮಾರ್ಕೆಟಿಂಗ್ ಸ್ಕಿಲ್ ಗೊತ್ತಿದೆ, ಟ್ರೇಡಿಂಗ್ ಬರ್ತದೆ, ಎಲ್ಲ ಓಕೆ, ಆದರೆ ಇವೆಲ್ಲ ನಾನು ಸೈಡೇ ಹಾಕ್ತೀನಿ, ನಾನು ಇದನ್ನು ಆಯ್ಕೆ ಮಾಡ್ತೀನಿ ಅಂತ ನೀವು ಹೇಳಬಲ್ಲಿರಿ ಅಂದರೆ ನೀವು ಸಕ್ಸಸ್ ಆಗ್ತೀರಾ. ಆ ಒಂದು ಸ್ಪಷ್ಟತೆ ಬರಬೇಕು, ಕ್ಲಾರಿಟಿ ಬರಬೇಕು. ಈ ರೀತಿ ಒಬ್ಬ ಎಸೆನ್ಷಿಯಲಿಸ್ಟ್ ಕೆಲಸ ಮಾಡ್ತಾರೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಬ್ರೈನಲ್ಲಿ ಮತ್ತೆ ಕಂಪ್ಯೂಟರಲ್ಲಿ ಒಂದು ಲಿಮಿಟೆಡ್ ರ್ಯಾಮ್ ಇರ್ತದೆ. ಒಂದು 4GB ಅಂದ್ಕೊಳ್ಳೋಣ. ನೀವು ಕ್ರೋಮಲ್ಲಿ 1 ಟ್ಯಾಬು 2 ಟ್ಯಾಬು 10 20 ಟ್ಯಾಬ್ ಓಪನ್ ಮಾಡಿದ್ರೆ ಕಂಪ್ಯೂಟರ್ ಏನಾಗುತ್ತೆ, ಸ್ಲೋ ಆಗುತ್ತೆ, ಹ್ಯಾಂಗ್ ಆಗುತ್ತೆ. ಆದರೆ ನಮ್ಮ ಬ್ರೈನ್ ಪ್ರಾರಂಭಿಕ ಸಮಯದಲ್ಲಿ ಸ್ಟೇಬಲ್ ಇರಲ್ಲ, ಮೈಂಡ್ ಕೂಲ್ ಇರಲ್ಲ. ನೀವು 2-3 ತಾಸು ಡೀಪಾಗಿ ಕೆಲಸ ಮಾಡಿದ್ರೆ ನಿಮಗೆ ಸುಸ್ತು ಅನಿಸ್ತದೆ. ನೀವು ಯೋಚಿಸ್ತೀರಾ, ನಾನು ಇದನ್ನು ಮಾಡಬಲ್ಲೆ, ಅದನ್ನು ಮಾಡಬಲ್ಲೆ, ಎಲ್ಲ ಮಾಡಬಲ್ಲೆ ಅಂತ. ಆದರೆ ಆಗಲ್ಲ, ಸುಸ್ತಾಗ್ತೀರಾ. ಸಿಗರೇಟ್ ಬೇಕು, ಕಾಫಿ ಬೇಕು, ಟೀ ಬೇಕು, ಒಂದು 90 ಹೊಡ್ಕೊಂಬರೋಣ, ನಿದ್ದೆ ಮಾಡೋಣ, ಹೊರಗಡೆ ತಿರುಗಾಡ್ಕೊಂಬರೋಣ. ಯಾಕೆ ಹೇಳಿ? ಸ್ವಲ್ಪ ರೆಸ್ಟ್ ಬೇಕಂತೀರಿ, ಮೈಂಡು ಹ್ಯಾಂಗ್ ಆಗಿರ್ತದೆ. ಹಾಗಾಗಿ ನಿಮ್ಮ ಲಿಮಿಟೆಡ್ ರ್ಯಾಮ್ನ ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ, ಯೂಸ್ ಮಾಡಿ. ನಾನು ಬೆಳಗಿನ 9 ಗಂಟೆಯಿಂದ 12 ಗಂಟೆ ತನಕ ಆ ಟೈಮ್ನ ಯಾರಿಗೂ ಕೊಡಲ್ಲ, ಯಾವ ಫೋನು ರಿಸೀವ್ ಮಾಡಲ್ಲ. ನನ್ನ ಮೈಂಡ್ ಆ ಟೈಮಲ್ಲಿ ಡೀಪಾಗಿ ಕೆಲಸ ಮಾಡ್ತಾ ಇರ್ತದೆ. ಆ ಟೈಮಲ್ಲಿ ನನಗೆ ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ. ಒಂದು ವಿಷಯದ ತುಂಬ ಆಳಕ್ಕಿಳಿತೀನಿ. ಎಲ್ಲದಕ್ಕೂ ಒಂದು ಆಪರ್ಚುನಿಟಿ ಕಾಸ್ಟ್ ಅಂತ ಇರ್ತದೆ. ಅಂದರೆ ಒಂದು ಪುಸ್ತಕ ಇದೆ ಅಮೆಝಾನಲ್ಲಿ $150 ಅನ್ಕೊಳ್ಳೋಣ. ಅದೇ ದೂರದ ಸಿಟಿಲಿ ಒಂದು 2-3 ಕಿಲೋಮೀಟರ್ ಹೋದರೆ $100 ಸಿಗ್ತದೆ. ನೀವು $50 ಉಳಿಸ್ಲಿಕ್ಕೆ ಆಟೋ ಮಾಡಿ ಹೋಗಿ ಅಥವಾ ಬೈಕಲ್ಲಿ ಹೋಗಿ ತಗೊಬರ್ತೀನಿ ಅಂದರೆ ನಿಮ್ಮ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಆ ಟೈಮ್ನ ನೀವು ಒಳ್ಳೆಯದಕ್ಕೆ ಬಳಸ್ಕೋಬೋದಿತ್ತು. ಎಲ್ಲದಕ್ಕೂ ಒಂದು ಆಪರ್ಚುನಿಟಿ ಕಾಸ್ಟ್ ಇರ್ತದೆ. ಇನ್ನೊಂದು ಉದಾಹರಣೆಗೆ, ನಿಮ್ಮ ಫ್ರೆಂಡ್ನ ಬರ್ತ್ಡೇ ಇದೆ, ನಾಡಿದ್ದು ನಿಮ್ಮ ಎಕ್ಸಾಮ್ ಸಹ ಇದೆ, ಪೇಪರ್ ಇದೆ. ನೀವು ಒಂದನ್ನು ಆಯ್ಕೆ ಮಾಡಬೇಕು. ನೀವು ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಅಂದರೆ ಫ್ರೆಂಡ್ ಬರ್ತ್ಡೇ ಬಿಡಬೇಕಾಗ್ತದೆ. ಬರ್ತ್ಡೇ ಅಟೆಂಡ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲ್ಲ, ತುಂಬ ಕಾಸ್ಟ್ನ ಪೇ ಮಾಡಬೇಕಾಗ್ತದೆ. ಒಂದನ್ನು ಆಯ್ಕೆ ಮಾಡಬೇಕು ಅಂದರೆ ಇನ್ನೊಂದನ್ನು ಬಿಡಬೇಕಾಗ್ತದೆ. ಇದನ್ನು ಮೊದಲು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆವಾಗ ನೀವು ಕ್ಲಿಯರಾಗಿ ಕೆಲಸ ಮಾಡ್ತೀರಾ. ಹೊರಗಡೆ ಏನೇ ನಡೀತಾ ಇರಲಿ, ನನ್ನ ಆಯ್ಕೆ ಇದು, ದ್ಯಾಟ್ಸ್ ಇಟ್. ಆ ರೀತಿಯ ಮನಸ್ಥಿತಿ ನೀವು ಮಾಡಿಕೊಂಡಾಗ ನೀವು ಯಶಸ್ಸಿನ ಕಡೆಗೆ ಸಾಕ್ತೀರಾ. ಐ ಚೂಸ್ ದಿಸ್, ನಾನು ಇದನ್ನು ಆಯ್ಕೆ ಮಾಡ್ತೀನಿ ಅನ್ನೋ ಒಂದು ಗುಂಡಿಗೆ ನಿಮಗಿರಬೇಕಾಗ್ತದೆ. ಅದೇ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಇರೋಂಥ ಜನರು, ತಾನು ಎಲ್ಲ ಮಾಡ್ತೀನಿ, ಎಲ್ಲರಿಗೂ ಅವೈಲೇಬಲ್ ಆಗಿರ್ತೀನಿ, ಎಲ್ಲದಕ್ಕೂ ತಲೆ ಅಳ್ಳಾಡಿಸ್ತೀನಿ, ಎಲ್ಲರ ಬಾಕ್ಸಲ್ಲಿ ಫಿಟ್ ಆಗ್ತೀನಿ ಅಂತ ಹೊರಡ್ತಾನೆ, ಫೇಲ್ಯೂರ್ ಆಗ್ತಾನೆ. ಯಾಕೆ ಎಲ್ಲದಕ್ಕೂ ತಲೆ ಅಳ್ಳಾಡಿಸ್ತಾರೆ? ಎಲ್ಲರಿಗೂ ಒಳ್ಳೆಯವನು ಅನಿಸ್ಬೇಕು. ಅದಕ್ಕೆ ನೀವು ನಿಮ್ಮ ಮೇಲೆ ಕೆಲಸ ಮಾಡ್ತಾ ಒಳ್ಳೆಯದನ್ನು ಕ್ರಿಯೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಒಳ್ಳೆಯವರು ಕನೆಕ್ಟ್ ಆಗ್ತಾರೆ. ಇದು ಒಬ್ಬ ಎಸೆನ್ಷಿಯಲಿಸ್ಟಿಗೆ ಗೊತ್ತಿರ್ತದೆ. ಯಾಕೆ ನಾವು ಎಲ್ಲರಿಗೂ ಒಳ್ಳೆಯವರಾಗಬೇಕು, ಎಲ್ಲರ ಕೋಟಲ್ಲಿ ಫಿಟ್ ಆಗಬೇಕು ಅಂತ ಬಯಸ್ತೀವಿ ಅಂದರೆ ನಮಗೆ ನಮ್ಮ ಮೇಲೆ ಡೌಟ್ ಇದೆ. ಅದಕ್ಕೆ ಎಲ್ಲದಕ್ಕೂ ತಲೆ ಅಳ್ಳಾಡಿಸ್ತೀವಿ. ನಾನು ಇವನಿಗೆ ಖುಷಿ ಮಾಡ್ತೀನಿ, ಅವಳಿಗೆ ಇಂಪ್ರೆಸ್ ಮಾಡ್ತೀನಿ, ಅವರಿಗೆ ಒಳ್ಳೆ ಫೀಲ್ ಕೊಡ್ತೀನಿ. ಈ ರೀತಿ ಎಲ್ಲರಿಗೂ ಸಮಾಧಾನ ಮಾಡ್ಲಿಕ್ಕೆ ಹೋಗಿ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ನಾನೇನು ಮಾಡ್ತಾ ಇದ್ದೀನೋ, ನನ್ನ ಮೇಲೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ, ನಾನು ನನ್ನ ಬೆಸ್ಟ್ ವರ್ಷನ್ನ ಹೊರಗಡೆ ತೆಗಿತಾ ಇದ್ದೀನಿ. ಅದು ಹೊರಗಡೆ ಬಂದರೆ ಆಟೋಮೆಟಿಕ್ಕಾಗಿ ಜನ ಕನೆಕ್ಟ್ ಆಗ್ತಾರೆ, ನನ್ನ ಕೆಲಸನ ಖುದ್ದಾಗಿ ಅಪ್ರಿಷಿಯೇಟ್ ಮಾಡ್ತಾರೆ. ಈ ರೀತಿ ಸ್ಪಷ್ಟತೆ ಇದ್ದಾಗ ನಾವು ಗೆಲ್ತೀವಿ. ರಷ್ಯಾದ ಗ್ರೇಟ್ ಆಥರ್, ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಬುಕ್ನ ಆಥರ್, ಅವರ ಹತ್ರ ತುಂಬ ಸ್ಕಿಲ್ ಇತ್ತು. ಆದರೆ ಅವರು ಬರವಣಿಗೆನ ಆಯ್ಕೆ ಮಾಡಿಕೊಂಡ್ರು, ಅದರಲ್ಲಿ ಡೀಪಾಗಿ ಹಿಡಿದ್ರು. ಪರಿಣಾಮ ಅವರ ಪುಸ್ತಕಗಳು ಇವತ್ತು ಮಾರಾಟ ಆಗ್ತಾ ಇದೆ. ಇದು ಕ್ಲಾರಿಟಿ ಅಂದರೆ, ಸ್ಪಷ್ಟತೆ ಅಂದರೆ, ಆಯ್ಕೆ ಅಂದರೆ. ನಾನ್ ಎಸೆನ್ಷಿಯಲಿಸ್ಟ್ ಏನು ಮಾಡ್ತಾರೆ ಅಂದರೆ, ಇನ್ನೂ ಟೈಮ್ ಇದೆ, ಇನ್ನೂ ದಿನ ಇದೆ, ಇನ್ನೂ ತಿಂಗಳುಗಳು ಬಾಕಿ ಇದೆ, ಮಾಡಿದ್ರೆ ಆಯಿತು ಅಂದ್ಕೊಳ್ತಾರೆ. ಆದರೆ ಒಬ್ಬ ಎಸೆನ್ಷಿಯಲಿಸ್ಟ್ ಸಮಯ ಕಮ್ಮಿ ಇದೆ, ಯಾರಿಗೆ ಗೊತ್ತು ನಾಳೆ ಏನಾಗ್ಬೋದು ಅಂತ. ಮತ್ತೆ ಕೊರೋನಾ ಬರ್ಬೋದು, ನನಗೇನಾಗ್ಬೋದು, ನನಗೆ ಈ ಭೂಮಿ ಮೇಲೆ ಋಣ ಮುಗ್ದು ಹೋಗ್ಬೋದು, ಯಾರಿಗೆ ಗೊತ್ತು. ಏನಾದರೂ ಮೀನಿಂಗ್ಫುಲ್ ಆಗಿರೋದನ್ನು ಬೇಗ ಮಾಡಿ ಮುಗಿಸ್ಬೇಕು ಅಂದ್ಕೋತಾನೆ. ಏನು ಗೊತ್ತಾ, ಒಂದು ವಾಕ್ಯ ಇದೆ, ಇಫ್ ಯು ಡು ನಾಟ್ ಪ್ರಯಾರಿಟಿ ಫಾರ್ ಯುವರ್ ಸೆಲ್ಫ್, ಸಮ್ವನ್ ಎಲ್ಸ್
ನೀವು ನಿಮ್ಮ ಸಮಯನ ಪ್ಲ್ಯಾನ್ ಮಾಡಿಲ್ಲ ಅಂದರೆ ನಿಮ್ಮ ಸಮಯನ ಇನ್ನೊಬ್ಬರು ಪ್ಲ್ಯಾನ್ ಮಾಡ್ತಾರೆ. ಸುಮ್ಮನೆ ನೆನಪು ಮಾಡ್ಕೊಳ್ಳಿ, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ರಿ, ನಿಮ್ಮ ಹತ್ರ ನಾಳೆಯ ಪ್ಲ್ಯಾನ್ ಇಲ್ಲ, ನಿಮ್ಮ ಫ್ರೆಂಡ್ನ ಫೋನ್ ಬರ್ತದೆ ಸಿಗೋಣ ಬಾ ಅಂತ. ಏನು ಮಾಡ್ತೀರಾ? ನೀವು ನಿಮಗೋಸ್ಕರ ಏನೂ ನಿರ್ಧಾರ ತೊಗೊಂಡಿಲ್ಲ, ನಿಮ್ಮ ಫ್ರೆಂಡ್ ನಿರ್ಧಾರ ತೊಗೊಂಡಿದ್ದಾರೆ, ಬಾ ಟೈಮ್ ವೇಸ್ಟ್ ಮಾಡೋಣ, ಟೈಮ್ ಪಾಸ್ ಮಾಡೋಣ ಅಂತ. ಅದೇ ನಿಮಗೆ ಸ್ಪಷ್ಟತೆ ಇದ್ದರೆ, ಕ್ಲಾರಿಟಿ ಇದ್ದರೆ, ಸಂಜೆ 5 ಗಂಟೆ ತನಕ ನಾನು ಎದ್ದೇಳಲ್ಲ, ಈ ರೀತಿ ಶೆಡ್ಯೂಲ್ನ ಫಿಕ್ಸ್ ಮಾಡಿದ್ರೆ ನಿಮ್ಮನ್ನು ಅಲುಗಾಡಿಸ್ಲಿಕ್ಕೆ ಯಾರ ಕೈಲಾಗ್ತದೆ? ಇದು ಕ್ಲಾರಿಟಿ ಅಂದರೆ. ಸ್ಪಷ್ಟತೆ ಅನ್ನೋದು ತುಂಬ ಅವಶ್ಯಕ. ಹಾಗಾಗಿ ನೀವು ಸಕ್ಸಸ್ ಆಗಬೇಕು ಅಂದರೆ ಒಬ್ಬ ಎಸೆನ್ಷಿಯಲಿಸ್ಟ್ ಆಗಬೇಕು.